ಗೌಸಿದ್ದಪ್ಪರ್ನ ಏನು ಮರ್ಡರ್ ಮಾಡಿದಾರೋ ಯಾವ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ. ಇವತ್ತು ಗೌಸಿದ್ದಪ್ಪರ್ನ ಭಾವಚಿತ್ರವನ್ನ ನೋಡ್ರಿ. ಗೌಸಿದ್ದಪ್ಪರ್ನ ಮರ್ಡರ್ ಮಾಡ್ಬೇಕಂದ್ರೆ ಸಾಧಿಕರ ಕೈಲಿಗೆ ಆಗುತ್ತೇನು? ಒಬ್ಬರ ಕೈಲಿ ಆಗಲ್ಲ. ಬಹುಶಃ ಇವರೆಲ್ಲರೂ ಕೂಡ ಒಂದು 10-15 ಮಂದಿ ಸೇರಿ ಗೌಸಿದ್ದಪ್ಪರ್ನ ಮಧ್ಯಭಾಗದಲ್ಲಿ ಮರ್ಡರ್ ಮಾಡುವಂತ ಕೆಲಸ ಮಾಡಿದಾರ. ಇವತ್ತು ಅವ್ರ ಜೊತೆಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಲಿನ ವರಿಷ್ಠಾಧಿಕಾರಿಗಳು ಗಂಟೆಗೊಂದು ಮಾತು ಇವತ್ತು ಒಬ್ಬರಿದಾರ ಅಂತ ಹೇಳ್ತಾರ. ಗೌಸಿದ್ದಪ್ಪರು ಸತ್ತಂತ ಟೈಮಲ್ಲಿ ಆ ಭಾನುವಾರ ತೀರ್ಕೊಂಡು ಹೋಗ್ತಾರ, ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ, ಮತ್ತೆ ಮರುದಿನ ಇವತ್ತು ದಹನ ಸಂಸ್ಕಾರವನ್ನು ಮಾಡ್ತಾರ. ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಏನು ಬಂತು ನಿಮಗೆ? ನಾನು ಈ ಗೌಸಿದ್ದಪ್ಪರನ್ನ ಕೊಲೆ ಮಾಡಿದಂತ ಸಾಧಿಕ ಜೊತೆಲಿ ಕಾಣದ ಕೈವಾಡಿಗಳು ಯಾರಿದಾರ ಅವ್ರ ಹೊರಗಡೆ ಬರಬೇಕು. ಇದು ಪೊಲೀಸರು ಕುಮ್ಮಕ್ಕಿದೆನಾ, ರಾಜಕಾರಣಿಗಳು ಕುಮ್ಮಕ್ಕಿದೆನಾ? ಇಲ್ಲಿದ್ರಿಗಿನ ಆ ಸಾಧಿಕ ಜೊತೆಲಿ ಆ PFI ಏನು ಸಂಘಟನೆಗಳ ಕೈವಾಡ ಇದೆನಾ? ಆದ್ರೆ ಹಿಂದೂ ಪರ ಕಾರ್ಯಕರ್ತರಿಗೆ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂತ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳಾಗ್ತಿದ್ರಿಗಿನ ಸರ್ಕಾರ ಏನ್ ಮಾಡ್ತದೆ? ಕಟ್ಟಕ್ಕಾಯ್ತಾ ಇದೀರಾ? ಸರ್ಕಾರ ಏನೋ ನಿದ್ದೆ ಮಾಡ್ತಾ ಇದೀರಾ? ಈ ಸಾಧಿಕನ್ನಂತವ್ರು PFI ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಅವ್ರದಲ್ಲಿ ಜೋಡಿಸ್ಕೊಂಡಿದ್ದಾನ. ಅವನು ರೀಲ್ಸ್ ಮಾಡುವಂತ ಟೈಮಲ್ಲಿ ನನಗೆ ಯಾರೋ ಒಬ್ರು ಏನೋ ಮಾಡ್ತಾ ಇದ್ದಂದ್ರೆ ನಾವ್ ಯಾವ್ದನ್ನ ಪಾರ್ಟಿಯವರು ಧರಣಿ ಮಾಡ್ತೀವಿ ಅಂದ್ರೆ ಅವರು ಪ್ರಿಕಾಷನರಿ ಮೇಜರ್ಸ್ ಅಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರ. 144 ಸೆಕ್ಷನ್ ಹಾಕ್ತಾರ. ಪೊಲೀಸರು ಗುಂಪುಗಳಿದ್ರೆ ಚದುರಿಸ್ತಾರ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ. ಯಾಕಂದ್ರೆ ಮುಂಜಾಗ್ರತಾ ಕ್ರಮಗಳ ಸಲುವಾಗಿ ಏನು ಘಟನೆಗಳು ಆಗ್ಬಾರ್ದು. ಇವ್ರು ರೀಲ್ಸ್ ಮಾಡ್ತಾನ, ಡ್ರಗ್ಸ್ ಕುಡಿತಾನ, ಇವತ್ತು ಡ್ರಗ್ಸ್ ಅಲ್ಲಿ ಏನೇನೋ ಮಾತುಗಳು ಕೊಡ್ತಾನ. ಈ ಹಿಂದೂ ಜಿಯಾಯತುಗಳಿಗೆ ಇದೇ ಶಿಕ್ಷೆ ಅಂತಾನ. ಇದೇ ರೀತಿ ಮಾತಾಡ್ಕೊಂಡು ಹೋಗ್ತಾರ. ಅವ್ರು ಯಾಕೆ ಮಾಡಿಲ್ಲ? ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸಿ. ನಿಮಗೆ ಏನಾಗ್ಲಿ ಈ ಸಂವಿಧಾನ ಮೇಲೆ ಗೌರವ ಇದ್ರೆ, ಈ ಪ್ರಜಾಪ್ರಭುತ್ವ ಮೇಲೆ ಗೌರವ ಇದ್ರೆ ದಯವಿಟ್ಟು ತಾವು ಗೌಸಿದ್ದಪ್ಪರ್ನ ಕೊಲೆ ಮಾಡಿದಂತ ಹಿಂದಿನ ಕೈವಾಡ ಕಾಣದಂತ ಕೈವಾಡುಗಳು ಯಾರಿದ್ದಾರೋ, ಯಾರು ದೊಡ್ಡ ನಾಯಕರಿದ್ದಾರೆ ಅವ್ರನ್ನ ಹುಡುಕಿ ಕೊಟ್ರಿ. ಫಸ್ಟ್ ನಮ್ಮ ಇಡೀ ಹಿಂದೂ ಸಮುದಾಯದ ಯುವಕರಿಗೆ ಈ ರೀತಿ ಕೊಲೆ ಆದಂತ ಟೈಮಲ್ಲಿ ಎದ್ದು ನಿಲ್ಲಂತ ಕೆಲಸ ನಾವು ಮಾಡ್ತೀವಿ.